ಫಾರ್ ದ ಫಸ್ಟ್ ಟೈಮ್ KCT ಅವರು ಈ ತರ ವರ್ಕ್ ಸ್ಟಾರ್ಟ್ ಮಾಡಕ್ ಮಾಡಿದಾರೆ ಅಂತಂದ್ರೆ ನಿಮ್ಗಾಳೆ ನಿನ್ನೆ ಮಾಕ್ ಅಲಾಟ್ಮೆಂಟ್ ಚೆಕ್ ಮಾಡ್ಕೊಂಡಿದ್ರೆ ಎಷ್ಟೋ ಜನಕ್ಕೆ ಅಲಾಟ್ಮೆಂಟ್ ಆಗಿದೆ, ಎಷ್ಟೋ ಜನಕ್ಕೆ ಅಲಾಟ್ಮೆಂಟ್ ಆದ್ರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅಂಡ್ ಎಷ್ಟೋ ಜನಕ್ಕೆ ಅಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ಗೆ ಅಂದ್ರೆ ಮಾಕ್ ಅಲಾಟ್ಮೆಂಟ್ ಆಗಿಲ್ಲ. ಸರಿ, ಇವಾಗ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರಿ ವಾಪಸ್ ನಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ಯಾವಾಗ ಬಿಡ್ತಾರೆ ಅಂತಂದು. ಓಕೆ, ಕಂಗ್ರಾಚುಲೇಷನ್. ಇವ್ ಸದ್ಯಕ್ಕೆ ನಿಮ್ಗೆಲ್ಲರೂ ಕೂಡ ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಆಪ್ಷನ್ ಎಂಟ್ರಿ ಮಾಡಕ್ ವಾಪಸ್ ಬಿಟ್ಟಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನ್ ಆಕ್ಚುಲಿ ಅನ್ಕೊಂಡಿರೋ ಪ್ರಕಾರ ಏನಪ್ಪಾ ಅಂತಂದ್ರೆ ನೀಟ್ ಸ್ಟೂಡೆಂಟ್ಸ್ ಕೂಡ ನಿಮ್ ಜೊತೆ ಕಂಬೈಂಡ್ ಆಗಿ ಏನಪ್ಪಾ ಅಂದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೇಕಿತ್ತು. ಬಟ್ ಇವಾಗ ಏನ್ ಬಿಟ್ಟಿದಾರ ಇಲ್ಲ ಅಂತ ನೋಡೋಣ. ಓಕೆ, ನೀಟ್ ಅವ್ರು ಬಿಟ್ಟಿಲ್ಲ ಅಂತ ಹೇಳ್ತಿಲ್ಲ, ಜಸ್ಟ್ ಒನ್ ಟೈಮ್ ನೋಡೋಣ. ಓಕೆ, ಇಲ್ಲಿ ನಾನು ಅದೇ ಅಂದ್ರೆ ಹೋದ್ ಸರ್ತಿ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಕೊಟ್ಟಿದ್ರು ನೋಡ್ರಿ, ಅದೇ ಒಂದು ಲಿಂಕ್ ಅಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗ್ಬೇಕಾಗುತ್ತೆ ನೀವು. ಇಟ್ ಮೀನ್ಸ್ ನಿಮ್ಗೆ ಏನಾದ್ರು ಸಿಗದೆ ಹೋಗಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ಇಲ್ಲ ಅಂತಂದ್ರೆ KFC ಅಲ್ಲಿ ಹೋಗ್ಬಿಟ್ರೆ ಅಂತಂದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ನಿಮ್ಮ ಒಂದು ಲಾಗಿನ್ ಆಗಬೇಕು. ಅಂತಂದ್ರೆ ನೀವೇನು ಸೀಕ್ರೆಟ್ ಕೋಡ್ ಏನೆಲ್ಲ ಅಪ್ಲಿಕೇಶನ್ ನಂಬರ್ ಎಲ್ಲಾನು ಕೂಡ ಹಾಕ್ಬಿಟ್ಟು ಲಾಗಿನ್ ಆಗ್ತಿರೋ, ಸೇಮ್ ಆಪ್ಷನ್ ಎಂಟ್ರಿ ಮಾಡೋಕಂತ ಮುಂಚೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ವಾಪಸ್ ನೀವು ಲಾಗಿನ್ ಆಗಬೇಕು. ಈ ರೀತಿ ನಿಮಗೆ ಪೇಜ್ ಅಂದ್ರೆ ಬರುತ್ತೆ. ಇಲ್ಲಿ ಒಂದ್ ಸರ್ತಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮೇಲೆ ಒಂದು ಲಾಂಗ್ ಪ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಓಕೆ, ಇಲ್ಲಿ ಸ್ಟಾರ್ಟ್ ಆಗಿದೆ ನೋಡ್ರಿ, ನಿಮ್ದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ನಿಮ್ಗೆ ಗೊತ್ತಿದೆ 23/7/2024 ಎಂಡ್ ಆಗ್ತಿರೋದು. ಕ್ಲೋಸ್ ಆನ್ 14/8/2024 ಅಂತಂದ್ರೆ 14/8/2024 ರಾತ್ರಿ 12 ಗಂಟೆವರೆಗೂ ಅಂತಂದ್ರೆ 14ನೇ ತಾರೀಕುವರೆಗೂ ಕೂಡ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ವಾಪಸ್ ಚಾನ್ಸ್ ಅನ್ನು ಕೊಟ್ಟಿದ್ದಾರೆ. ಸರಿ, ಇದ್ರ ಮೇಲೆ ಜಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡ್ಕೊಳ್ಳೋಣ. ಏನೇನೆಲ್ಲ ಇದೆ ವಾಪಸ್ ಅಂತಂದ್ರೆ ಇಷ್ಟು ದಿನ ಅಂತೂ ಓಪನ್ ಇದ್ದಿದ್ದಿಲ್ಲ, ಬ್ಲಾಕ್ ಆಗಿ ಬರ್ತದೆ. ಈಗ ವಾಪಸ್ ಏನಾಗಿದೆ ಅಂತಂದ್ರೆ ಬ್ಲೂ ಬಂದಿದೆ ಅಂತಂದ್ರೆ ಓಪನ್ ಆಗಿದೆ. ಜಸ್ಟ್ ಟಿಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಅಗ್ರಿ ಕೊಟ್ರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಸರಿ, ಈಗ ಓಪನ್ ಆಗಿದೆ. ನೀವು ಇಲ್ಲಿ ಏನೇನೆಲ್ಲ ಗಮನಿಸಬಹುದು. ಈ ಒಂದು ಸ್ಟೂಡೆಂಟ್ ಆಕ್ಚುಲಿ ನೀಟ್ ಬರ್ದಿಲ್ಲ, ಬಟ್ ನೀಟ್ ಬರದೇ ಇರೋ ಕಾರಣ ಇಲ್ಲಿ ಯಾವ್ದು ಕೂಡ ಇವ್ದು ನೀಟ್ ಯಾವ ಕೂಡ ಕೋರ್ಸಸ್ ತೋರಿಸ್ತಿಲ್ಲ. ಓಕೆ, ನೀವೇನಾದ್ರೂ ಇನ್ ಕೇಸ್ ನೀಟ್ ಎಕ್ಸಾಮ್ ಬರ್ದು ಅಂತಂದ್ರೆ ನೀಟ್ ಕೂಡ ಪಾರ್ಟಿಸಿಪೇಟ್ ಮಾಡೋ ಎಲಿಜಿಬಿಲಿಟಿ ಇತ್ತಂದ್ರೆ ಒನ್ ಟೈಮ್ ಚೆಕ್ ಮಾಡ್ಕೋರಿ, ನೀಟ್ ಏನಾದ್ರು ಕಾಲೇಜ್ ಶೋ ಆಗ್ತಾ ಇದಾವ ಇಲ್ಲ ಅಂತಂದು. ಓಕೆ, ಶೋ ಆಗ್ತಿತ್ತಂದ್ರೆ ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದು. ಓಕೆ, ಈಗ ಕೆಲವೊಂದಿಷ್ಟು ಈ ಒಂದು ಸ್ಟೂಡೆಂಟ್ಸ್ ನಾನು ನಿನ್ನೆ ನಿಮಗೆ ಒಂದು ಲೈವ್ ಡೆಮೋದಲ್ಲಿ ತೋರಿಸಿದ್ದೆ. ಓಕೆ, 220 ಕಾಲೇಜಸ್ ನಾನೇ ಆಡ್ ಮಾಡಿದ್ದೆ, ಬಟ್ ಈ ಸ್ಟೂಡೆಂಟ್ಸ್ ಅಲಾಟೆಡ್ ಆಗಿದ್ದು 90ನೇದು. ಓಕೆ, 90ನೇದು ಅಲಾಟ್ ಆಗಿತ್ತು. ಈಗ ಸ್ವಲ್ಪ ಭಯ ಆಗ್ತಿತ್ತು ಆ ಸ್ಟೂಡೆಂಟ್ಸ್. ಸೊ ಹಂಗಾಗ್ಬಿಟ್ಟು ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡಬಹುದಾಗಿರ್ತದ. ಫಾರ್ ಎಕ್ಸಾಂಪಲ್ ಈ ಒಂದು ಸ್ಟೂಡೆಂಟ್ಸ್ BS ನರ್ಸಿಂಗ್ ಮಾಡ್ಬೇಕಾಗಿರ್ತದ. ಸೊ ಹಂಗಾಗ್ಬಿಟ್ಟು BS ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂತಂದ್ರೆ ನಿಮ್ಗೆ ಹೋದ್ ಸರ್ತಿ ಯಾವ ರೀತಿ ಬರ್ತೈತೆ ನೋಡ್ರಿ. ಓಕೆ, ಕೋರ್ಸ್ ಅಂಡ್ ಕಾಲೇಜ್ ಅಂತಂದು ಕೋರ್ಸ್ ಸೆಲೆಕ್ಟ್ ಮಾಡ್ಕೋವಾಗ ನೆನ್ಪಿಡ್ಕೋಬೇಕು. ಕೋರ್ಸ್ ಸೆಲೆಕ್ಟ್ ಮಾಡ್ಕೋವಾಗ ನಾನು ಹೇಳಿದ್ದೆ, ಈಗ GG ಆಯ್ತಪ್ಪ ಅಂದ್ರೆ ಫೀಸ್ ಕಡಿಮೆ ಆಗುತ್ತೆ, ಅಂಡ್ GQ ಅಂಡ್ GP ಅಲಾಟ್ಮೆಂಟ್ ಆದ್ರೆ ಫೀಸ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಅಂದ್ರೆ GG ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ಸೇಮ್ ಹೋದ್ ಸರ್ತಿ ನಿಮ್ಗೆ ಏನ್ ಬರ್ತೈತೆ ನೋಡ್ರಿ, ಕಾಲೇಜ್ ಶೋ ಆಗ್ತಿದೆ ನೋಡ್ರಿ, ಅದೇ ರೀತಿ ವಾಪಸ್ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ ಬರುತ್ತೆ. ಓಕೆ, ಸ್ವಲ್ಪ ನಂಗೆ ನೆಟ್ವರ್ಕ್ ಇಶ್ಯೂ ಹಾಕೋಣ, ಸ್ವಲ್ಪ ಬೇಗ ಲೋಡ್ ಆಗಲ್ಲ. ನೀವು ನಿಮ್ಮ ಫೋನ್ ಅಲ್ಲಿ ಆರಾಮ್ಸೆ ನೆಟ್ವರ್ಕ್ ಇದ್ದಲ್ಲಿ ಹೋಗ್ಬಿಟ್ಟು ಲಾಗಿನ್ ಆಗ್ಬೋದು. ಇವಾಗ ನೋಡ್ರಿ, ಅಥ ಪ್ರಕಾರ ಹೋದ್ ಸರ್ತಿ ಯಾವ ರೀತಿ ಇತ್ತು ಎಲ್ಲಾನು ಕೂಡ ಕಾಲೇಜ್ ಶೋ ಆಗ್ತಿದಾವ. ಓಕೆ, ವಾಪಸ್ ನೀವು ಇವಾಗ 220 ಹಾಕಿದ್ದೆ ಅಂತ ಹೇಳಿದೆ, ಈಗ ವಾಪಸ್ 221, 22 ಕೂಡ ಹಾಕೊಂಡು ಹೋಗ್ಬೋದು. ಅಂಡ್ ಇದರಲ್ಲಿ ಬೇಡ ಅಂದಿದ್ದು ಏನಪ್ಪಾ ಅಂತಂದ್ರೆ ಡಿಲೀಟ್ ಕೂಡ ಮಾಡ್ಕೋಬಹುದಾಗಿರ್ತದ. ಸರಿ, ಇದ್ರ ಬಗ್ಗೆ ಸಪರೇಟ್ ಆಗಿ ಕೆಲವೊಂದಿಷ್ಟು ಹುಡುಗರು ಇನ್ನೊಂದು ಟೈಮ್ ನಿಮ್ಗೆ ಆಪ್ಷನ್ ಎಂಟ್ರಿ ಬಗ್ಗೆ ಹೇಳ್ತೀನಿ. ಸದ್ಯಕ್ಕಂತೂ ಇಷ್ಟು ಅಪ್ಡೇಟ್ ವಾಪಸ್ ಆಪ್ಷನ್ ಎಂಟ್ರಿ ಬಿಟ್ಟಿದಾರ. ಇದೊಂದು ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗ 14/8/2024 ರಾತ್ರಿ 12 ಗಂಟೆವರೆಗೂ ಕೂಡ ಇದೆ ಅಂತಂದ್ರೆ ಓಕೆ, ಇನ್ನು ಕೂಡ ಏನಾದ್ರು ಮಾಡಿಫೈ ಮಾಡ್ತಿರ್ತಾರ. ಸಾಧ್ಯ ಆಯ್ತಪ್ಪ ಅಂತಂದ್ರೆ ಇವತ್ತೊಂದ್ ದಿನ ಬಿಟ್ಬಿಡಿ, ಯಾಕಂದ್ರೆ ಏನೂ ಆಗಲ್ಲ. ಓಕೆ, 10 ತಾರೀಕು ಅಂದ್ರೆ 11 ತಾರೀಕು ಅಂದ್ರೂ ಕೂಡ ನಾಳೆ 12, 13, 14 ಇನ್ನೂ ಕೂಡ 3 ದಿನ ಟೈಮ್ ಇದೆ. ಇವತ್ತು ನೈಟ್ ಮೇಲ್ಗಡೆ ಮಾಡ್ರಿ. ಓಕೆ, ಮಧ್ಯಾಹ್ನ ಬಿಟ್ಟಿದಾರ ಅಂತಂದ್ರೆ ಇವತ್ತು ನೈಟ್ 9-10 ಗಂಟೆ ಮೇಲೆ ಮಾಡಿ ಆರಾಮ್ಸಾಗೆ ಎಲ್ಲಾನು ಕೂಡ ಅಂದ್ರೆ ಏನಾದ್ರು ಇನ್ ಕೇಸ್ ಇಶ್ಯೂ ಆಗಿದ್ರು ಕೂಡ ಕಡೆಯಿಂದ ಎಲ್ಲಾನು ಕೂಡ ಸಾಲ್ವ್ ಮಾಡಿರ್ತಾರ. ಸರಿ, ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲೋ ಆಪ್ಷನ್ ಎಂಟ್ರಿ ಇನ್ನೊಂದು ಟೈಮ್ಗೆ ಗೋಲ್ಡನ್ ಚಾನ್ಸ್ ಕೊಟ್ಟಂಗೆ ಇನ್ನೊಂದ್ ಚಾನ್ಸ್ ಕೂಡ ಇರುತ್ತೆ. ಆದ್ರೆ ಈಗ ಕೊಟ್ಟಿದ್ರ ಈ ಚಾನ್ಸ್ ಮಿಸ್ ಮಾಡ್ಕೊಳ್ಬೇಡ್ರಿ. ಸಾಧ್ಯ ಆದಷ್ಟು ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜ್ ನ ಆಡ್ ಮಾಡಿ. ಓಕೆ, ಅಂಡ್ ಇನ್ನೊಂದು ನೀವೇನಾದ್ರೂ ಅನಲೈಸಿಸ್ ಮಾಡ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ತೀನಿ ಅಂತಂದ್ರೆ ಒಂದು ಹೋದ ವರ್ಷದ ಕಟ್ ಆಫ್ ನ ತಗೊಂಡ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರ್ತದ. ಅಂಡ್ ಒಂದು 5,000 ಹೆಚ್ಚಿಗೆ ಇಟ್ಕೊಂಡೆ ನೀವೇನ್ ಮಾಡ್ರಿ ಅಂತಂದ್ರೆ ಕಟ್ ಆಫ್ ಮಾಡ್ರಿ. ಇಟ್ ಮೀನ್ಸ್ 20,000 ಯಾವ್ದಾದ್ರು ಒಂದು ಕಟ್ ಆಫ್ ಇದ್ರೆ ಒಂದು 25,000 ಅನ್ಕೊಂಡೆ ನೀವೇನಪ್ಪ ಅಂದ್ರೆ ಅನಾಲಿಸಿಸ್ ಮಾಡ್ಕೊಂಡು ಕಟ್ ಆಫ್ ನ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕು. ಸರಿ, ಸದ್ಯಕ್ಕಂದ್ರೆ ಇಷ್ಟು ಅಪ್ಡೇಟ್ ವಾಪಸ್ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆದಷ್ಟು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ರಿ. ಯಾಕಂದ್ರೆ ಎಲ್ಲ ಯೂಟ್ಯೂಬರ್ಸ್ ಹೇಳ್ತಿದ್ರು ಇನ್ನು ಕೂಡ 3 to 4 days ಆಗ್ಬೋದು ಈ ಆಪ್ಷನ್ ಎಂಟ್ರಿ ಬಿಡಕ್ ವಾಪಸ್ ಅಂತ ಇದ್ರು. ಇವಾಗ ನಾನು ಕೂಡ ಹೇಳಿದ್ದೆ, ಯಾಕಂದ್ರೆ ನೀಟ್ ಅವ್ರದ್ದು ಬರೋಕೆ ಇನ್ನು ಕೂಡ ಅಂದ್ರೆ ಎಕ್ಸಾಮ್ ಎಲ್ಲ ಕಂಡಕ್ಟ್ ಮಾಡಿ ಅವ್ರಿಗೆ ಸೀಟ್ ಮೆಟ್ರಿಕ್ಸ್ ಅವರು ಕೂಡ ಸೀಟ್ ಮೆಟ್ರಿಕ್ಸ್ ನಿಮ್ ತರ ಒಂದು ಫೀ ಸ್ಟ್ರಕ್ಚರ್ ಎಲ್ಲಾನು ಕೂಡ ಬಿಡಬೇಕಾಗಿತ್ತು. ಬಟ್ ಅದು ಬಿಡಕ್ಕೆ ಲೇಟ್ ಆಗ ಇನ್ನೂ ಕೂಡ ಬಿಟ್ಟಿಲ್ಲ. ಸೊ ಹಂಗಾಗ್ಬಿಟ್ಟು ಅವ್ರದ್ದು ಇನ್ನೂ ಕೂಡ ಲೇಟ್ ಆಗುತ್ತೋ ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಗೆ ಏನ್ ಹೇಳಿದೆ ಅಂತಂದ್ರೆ ಇನ್ನು ಕೂಡ 4 ದಿನ ಆಗ್ಬೋದು ಅಂತ ಹೇಳಿದೆ. ಬಟ್ ಫಾರ್ ದ ಫಸ್ಟ್ ಟೈಮ್ ನಮ್ KEದವರು ಎಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಕೊಡುವಾಗೆ ಇವಾಗ ಆಪ್ಷನ್ ಎಂಟ್ರಿ ಬಿಟ್ಟಿದಾರ. ಇವಾಗ ಹೋಗ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬಹುದು. ಸರಿ, ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಹಾಕಿ. ಇವತ್ತು ಈವ್ನಿಂಗ್ ಮೇಲೆ ನಿಮ್ಗೆ ಎಲ್ಲಾನು ಕೂಡ ಒಂದು ಡೀಟೇಲ್ಸ್ ಆಗಿ ಆಪ್ಷನ್ ಎಂಟ್ರಿ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.